ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಬಸವಾದಿ ಪ್ರಮತರನ್ನು ಸ್ಮರಿಸಿಕೊಂಡು ಎಲ್ಲ ಕಲ್ಯಾಣದ ಶಿವಶರಣರ ಅಂತರಾತ್ಮಕ್ಕೆ ಶರಣೆಂದು ಕಲ್ಯಾಣದ ಎಲ್ಲ ಶಿವಶರಣರ ಆರಾಧ್ಯ ದೈವ ಏಕದೇವ ನಿರಾಕಾರ ಶಿವತಂದೆಯನ್ನು ಸ್ಮರಿಸಿಕೊಳ್ಳುತ್ತಾ ಯಾವತ್ತೂ ಪ್ರತಿದಿನದಂತೆ ಶ್ರೀ ಬಸವ ಟಿವಿಯನ್ನು ವೀಕ್ಷಿಸುತ್ತಿರುವ ಶಿವಾನುಭವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ನನ್ನೆಲ್ಲ ತಂದೆ ತಾಯಿ ಸ್ವರೂಪಿಗಳಾದ ಎಲ್ಲ ಶರಣು ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳು. ಈ ದಿನದ ಒಂದು ಶಿವಾನುಭವದ ಚಿಂತನೆಯಲ್ಲಿ ನಾವು ವಿಶೇಷವಾಗಿ ಒಂದು ವಚನವನ್ನು ಆಧಾರವಾಗಿಟ್ಟುಕೊಂಡು ಒಂದಷ್ಟು ಚಿಂತನೆಯನ್ನು ಮಾಡೋಣ. ಇವತ್ತಿನ ಒಂದು ವಚನದಲ್ಲಿ ಒಂದು ಧರ್ಮ ಅಂದರೆ ಏನು ಅದರ ಬಗ್ಗೆ ನಾವು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಯಾವುದು ಧರ್ಮ, ಧರ್ಮ ಅಂತ ಯಾಕೆ ಕರಿಬೇಕು, ಧರ್ಮನಿಷ್ಠ ಅಂದರೆ ಹೆಂಗಿರಬೇಕು, ಯಾರು ಧರ್ಮಿಷ್ಠ ಯಾರು ಅಧರ್ಮಿಷ್ಠ, ಯಾರು ಧರ್ಮದ ಪರ ಯಾರು ಧರ್ಮದ ವಿರೋಧ, ಇದೆಲ್ಲವೂ ನಾನು ಕೂಡ ಇಲ್ಲಿಯ ತನಕ ಭಾಳ ಬೇರೆ ಬೇರೆ ರೀತಿಯಲ್ಲಿ ತಿಳ್ಕೊಂಡು ಬಿಟ್ಟಿದ್ದೆ. ಬಟ್ ಈ ಒಂದು ವಚನದ ಮುಖಾಂತರ ನನಗೊಂದು ಸಾಕ್ಷಾತ್ಕಾರ ಅಂತ ಅಂದ್ಕೊಳ್ಳಿ, ಇಲ್ಲ ದರ್ಶನ ಅಂದ್ಕೊಳ್ಳಿ ಆಯಿತು. ನಿಮಗೂ ಈಗ ಆಗಬಹುದು ಕೆಲವೇ ಕ್ಷಣಗಳಲ್ಲಿ. ಯಾಕಂದರೆ ಧರ್ಮ ಅನ್ನೋದಕ್ಕಿಷ್ಟು ಸರಳವಾಗಿ ಇದೆಯಾ, ನಮಗೆ ಆಶ್ಚರ್ಯ ಆಗಿಬಿಡುತ್ತೆ. ಬಸವಾದಿ ಶರಣರೆಲ್ಲ ಹೆಂಗೆ ಅದೆಲ್ಲದರಿಂದ ಹೊರಗಡೆ ಸತ್ಯ ಧರ್ಮವನ್ನು ಹೊರತಂದರು ಅನ್ನೋದು ಇದೊಂದು ವಚನದ ಮುಖಾಂತರ ಗೊತ್ತಾಗ್ಬಿಡುತ್ತೆ ನಮಗೆ. ಏನು ಈ ವಚನ, ಧರ್ಮ ಅಂದ್ರೇನು, ಅಧರ್ಮ ಅಂದ್ರೇನು? ಧರ್ಮ ಅಂದರೆ ಸುಮ್ಮನೆ ಒಂದಷ್ಟು ಸಂಕ್ಷಿಪ್ತ ಅರ್ಥ ಮತ್ತು ಯಥಾರ್ಥನೂ ಕೂಡ. ಇದನ್ನು ಈಸಿಯಾಗಿ ತೊಗೊಳ್ಬೇಡಿ, ಸತ್ಯನೇ ಇದು. ಇದ್ರ ಮೇಲೆ ನೀವು ಡಿಸ್ಕಸ್ ಮಾಡ್ಕೊಳ್ಳಿ, ನಿಮ್ಮಲ್ಲಿ ನೀವು ಚಿಂತನೆ ಮಾಡ್ಕೊಳ್ಳಿ, ಸ್ವಚಿಂತನೆಗೆ ಒಳಪಡಿಸಿಕೊಳ್ಳಿ. ಏನಪ್ಪ ಧರ್ಮ, ಯಾವುದು ಅಧರ್ಮ? ಇಲ್ಲಿ ನೋಡಿ, ಈ ಎರಡು ಶಬ್ದಗಳಲ್ಲಿನೇ ಭಾಳ ಸ್ಪಷ್ಟವಾದ ಉತ್ತರ ಇರುತ್ತೆ ಮತ್ತು ನಮಗೆ ಸಲೀಸಾಗಿ ಉತ್ತರ ಸಿಕ್ಕಿಬಿಡುತ್ತೆ. ಇದರಲ್ಲಿ ಭಾಳ ಸೂಕ್ಷ್ಮವಾಗಿದೆ ಇದು. ಧರ್ಮ ಅಧರ್ಮ ಇದರಲ್ಲೇ ಉತ್ತರ ಇದೆ ನಮಗೆ. ಏನಪ್ಪ ಧರ್ಮ ಅಂದ್ರೇನು, ಅಧರ್ಮ ಅಂದರೆ? ಧರ್ಮ ಅಂದರೆ ಶಾಶ್ವತ ಸತ್ಯ, ಅಧರ್ಮ ಅಂದರೆ ಸತ್ಯ ಅಲ್ಲದ್ದು, ಅರ್ಥಾತ್ ಮಿಥ್ಯ. ಇಷ್ಟೇ ವ್ಯತ್ಯಾಸ. ಸತ್ಯ ಧರ್ಮ ಇದೆರಡೂ ಕೂಡ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಹೇಗೆ ಧರ್ಮ ಅಧರ್ಮ ಅಂತೇವೆಯೋ ಹಾಗೆ ಸತ್ಯ ಮಿಥ್ಯ ಅಂತ ಕರಿತೇವೆ ನಾವು. ಅದರ ಪರ್ಯಾಯ ಪದವೇ ಧರ್ಮ ಅಧರ್ಮ. ಅಂದರೆ ಯಾರು ಸತ್ಯದಲ್ಲಿ ನಡೀತಾ ಇದ್ದಾರೋ ಅವರು ಧರ್ಮಿಷ್ಠರು, ಯಾರು ಮಿಥ್ಯದಲ್ಲಿ ನಡೀತಾ ಇದ್ದಾರೋ ಅವರು ಅಧರ್ಮಿಷ್ಠರು. ಇಷ್ಟು ಕ್ಲಿಯರ್ ಆಗಿದೆ ಅಲ್ವಾ? ಇದರಲ್ಲಿ ಏನಾದರೂ ತಪ್ಪು ಅನ್ನಿಸ್ತಾ ಇದೆಯಾ ನಿಮಗೆ? ಇದರಲ್ಲಿ ಏನಾದರೂ ಸಂಶಯ ಇದೆಯಾ? ಯಾರು ಸತ್ಯನಿಷ್ಠನೋ ಅವನು ಧರ್ಮಿಷ್ಠ, ಯಾರು ಮಿಥ್ಯದಲ್ಲಿ ಬದುಕ್ತಾನೋ ಅವನು ಅಧರ್ಮಿಷ್ಠ. ಅಷ್ಟೇ ವ್ಯತ್ಯಾಸ. ಹಾಗಾದರೆ ಧರ್ಮ ಅಂದ್ರೇನು, ಶಾಶ್ವತ ಸತ್ಯ ಅಂತ ಈ ಮೊದಲೇ ನಾನು ಹೇಳಿದೆ. ಎಲ್ಲರೂ ಹೇಳ್ತಾರೆ ಜಗನ್ಮಿಥ್ಯ, ದೇವ ಸತ್ಯ, ಶಿವ ಸತ್ಯ, ಜಗನ್ಮಿಥ್ಯ ಅಂತ ಹೇಳ್ತಾರೆ. ಅಂದರೆ ಯಾವ ಸತ್ಯ ಅಂದರೆ ಯಾವುದು ಸದಾಕಾಲಕ್ಕಾಗಿ ಇದ್ದಂಗೆ ಇರುತ್ತದೆಯೋ ಅದು ಸತ್ಯ. ಯಾವುದು ಯಾವಾಗಲೂ ಪರಿವರ್ತನೆಗೊಳ್ತಾ ಇದೆಯೋ ಅದು ಮಿಥ್ಯ. ಯಾವುದು ಸದಾಕಾಲ ಇದ್ದಂಗೆ ಇರುತ್ತೆ, ಎಂದಿಗೂ ಪರಿವರ್ತನೆ ಆಗದೇ ಇರುತ್ತೆ, ಯಾವುದು ಸತ್ಯ ಅಂದರೆ ಸದಾಶಿವ. ಸದಾಶಿವ, ಶಿವ ಅಂದರೆ ಸದಾ ಕಾಲಕ್ಕಾಗಿ ಶುಭಕಾರಿ, ಮಂಗಳಕಾರಿ, ಕಲ್ಯಾಣಕಾರಿ. ಸದಾ ಕಾಲಕ್ಕಾಗಿ. ಏನು ಇವತ್ತೊಂದಿನ ಮೂಡು ಬಂತು ಶುಭ ಮಾಡ್ತಾನೆ ನಾಳೆ ಅಶುಭ ಮಾಡ್ತಾನೆ ಅನ್ನುವಂಥದ್ದಲ್ಲ. ಸದಾ ಶುಭಕಾರಿ, ಸದಾ ಮಂಗಳಕಾರಿ, ಸದಾ ಕಲ್ಯಾಣಕಾರಿ ಆಗಿರುವ ಆತನಿಗೆ ಇನ್ನೊಂದು ಹೆಸರಿದೆ, ಸತ್ಯಂ ಶಿವಂ ಸುಂದರಂ. ನೋಡಿ, ಸತ್ಯ ಆತನ ಜೊತೆ ಸೇರಿಕೊಂಡಿದೆ. ಯಾರ ಜೊತೆ? ಶಿವನ ಜೊತೆ ಸತ್ಯ ಸೇರಿಕೊಂಡಿದೆ. ಅಂದರೆ ಈ ಶಾಶ್ವತ ಸತ್ಯ ಸದಾಶಿವ ಆತನೇ ಧರ್ಮ. ಯಾರು ಶಿವನ ಮಾರ್ಗದಲ್ಲಿ ಶಿವನನ್ನು ಒಪ್ಪಿ ಶಿವನ ಜೊತೆ ಇಟ್ಟುಕೊಂಡು ನಡೀತಾರೆಯೋ, ಸತ್ಯ ಮಾರ್ಗದಲ್ಲಿ ನಡೀತಾರೆಯೋ ಅವರೆಲ್ಲ ಧರ್ಮಿಷ್ಠರು. ಯಾರು ಶಿವನಿಂದ ಅಗಲಿ ಸತ್ಯವನ್ನೇ ಬಿಟ್ಟು ಮಿಥ್ಯವನ್ನೇ ಸತ್ಯವೆಂಬ ಭ್ರಮೆಯಲ್ಲಿ ಬಂದು ಆ ಮಿಥ್ಯ ಮಾರ್ಗದಲ್ಲಿ ನಡೀತಾರೆ, ಶಿವನಿಂದ ದೂರ ಇದ್ದು, ಅವರೆಲ್ಲ ಅಧರ್ಮಿಗಳು. ನಿಮ್ಗೆ ಈಗಾಗಲೇ ಉತ್ತರ ಸಿಕ್ಕಿದೆ ಅಂದ್ಕೊಳ್ತೀನಿ ನಾನು. ಧರ್ಮಕ್ಕೂ ಅಧರ್ಮಕ್ಕೂ, ಸತ್ಯಕ್ಕೂ ಅಸತ್ಯಕ್ಕೂ ಇಷ್ಟು ಸುಲಭ ಇದೆ.
ಆದರೆ ಇದನ್ನು ಅರ್ಥ ಮಾಡಿಕೊಳ್ಳದಿರ ನಾವು ಧರ್ಮ ಅಂಧತೆ ಎಷ್ಟಾಗೋಗಿದೆ ಅಂದರೆ, ನೋಡಲಿಕ್ಕೆ ಎಲ್ಲರ ಬಾಯಲ್ಲಿ ಧರ್ಮ ಅನ್ನೋದು ಸಹಜವಾಗಿ ಸಿಕ್ಕಿಕೊಂಡಿರುವ ಶಬ್ದ ಆಗೋಗಿದೆ. ಆ ಧರ್ಮ ಅಂದ್ರೇ ಸತ್ಯ, ಸತ್ಯ ಅಂದ್ರೇ ಶಿವ, ಶಿವ ಅಂದ್ರೇ ಕಲ್ಯಾಣಕಾರಿ. ಅಂಥ ಸತ್ಯ ಮಾರ್ಗದಲ್ಲಿ ನಡೆಯುವಂಥವರು ನಾವೆಲ್ಲರೂ ಎಷ್ಟು ಶುಭಕಾರಿಯಾಗಿರಬೇಕಾಗಿತ್ತು. ಆದರೆ ಆ ಧರ್ಮದ ಅಫೀಮು, ಅಂಧದ ಅಫೀಮು ಹೆಂಗಿದೆ ಅಂದರೆ, ಅಂಧ ಶ್ರದ್ಧೆ, ಧರ್ಮ ಅಂಧದ ಶ್ರದ್ಧೆ ಒಂದು ಸಲ ಬಂದು ಬಿಡುತ್ತು ಮನುಷ್ಯನಿಗೆ ಅಂದರೆ, ಜಗತ್ತಿನಲ್ಲಿರುವ ಎಲ್ಲ ಅಫೀಮುಗಳಿಗಿಂತ ದೊಡ್ಡ ಅಫೀಮು, ನಶೆ ಯಾವುದು ಅಂದರೆ ಧರ್ಮ ಅಂಧತೆ. ಕುರುಡು ಧರ್ಮ ಭಕ್ತಿ, ಯಥಾರ್ಥ ಅರಿವಿಲ್ಲದೆ ಧರ್ಮ ಅಂತ ತಿಳಿದುಕೊಂಡು ಅಧರ್ಮದಲ್ಲಿ ನಡೆಯುವಂಥ ವ್ಯಕ್ತಿಗಳು ಎಷ್ಟು ಅಪಾಯಕಾರಿ ಅಂದರೆ, ಜಗತ್ತಿನಲ್ಲಿ ಯಾರೂ ಊಹಿಸಲಾರದಷ್ಟು ಅಪಾಯವನ್ನು ಜಗತ್ತಿನಲ್ಲಿ ಎಸಗಿದ್ದಾರೆ. ಈ ಹಿಂದೆ ನಡೆದಿರುವಂಥ ಬಹುತೇಕ ಯುದ್ಧಗಳು, ಬಹುತೇಕ ರಕ್ತ ನದಿಗಳು ಧರ್ಮದ ಅಫೀಮಿನಿಂದ ಆಗಿದಷ್ಟು ಮತ್ತಾವುದರಿಂದ ಆಗಿಲ್ಲ ಅಂತ ಇತಿಹಾಸ ಹೇಳ್ತಾ ಇದೆ. ಇದು ಧರ್ಮನ ಅಧರ್ಮನ? ಧರ್ಮ ಸತ್ಯ ಮಾರ್ಗ, ಅಹಿಂಸಾ ಮಾರ್ಗ, ಶ್ರೇಷ್ಠ ಮಾರ್ಗ, ಸ್ವಚ್ಛ ಮಾರ್ಗ, ಕಲ್ಯಾಣಕಾರಿ ಮಾರ್ಗ ಅದು. ಆದರೆ ನಾವು ಧರ್ಮದ ಅಫೀಮಿನಲ್ಲಿ ಬಂದು ಧರ್ಮವಂತರ ನಿಷ್ಠೆ ಅಥವಾ ಹೆಸರುಗಳನ್ನು ಅಥವಾ ಸಂಖ್ಯೆಯನ್ನು ಹೆಚ್ಚು ಮಾಡುವ ಭರದಲ್ಲಿ ಇನ್ನೊಬ್ಬರನ್ನ ಕೊಲೆ ಮಾಡಿ ರಕ್ತದ ನದಿ ಹರಿಸಿ ಸಾಮ್ರಾಜ್ಯವನ್ನು ಕಟ್ಟಿ ನಾನು ಧರ್ಮಕ್ಕಾಗಿ ಮಾಡ್ತಾ ಇದ್ದೇನೆ ಅನ್ನುವಂಥ ಭ್ರಮೆಯಲ್ಲಿ ಬದುಕುವಂಥವರು ನಿಜವಾದ ಧರ್ಮಿಷ್ಠರಾಗಲಿಕ್ಕೆ ಸಾಧ್ಯ ಇದೆಯಾ? ಯಾರು ಬೇಕಾದರೂ ಆಗಿರ್ಬೋದು. ಬರೀ ಮುಸ್ಲಿಮರಷ್ಟೇ ದಾಳಿ ಮಾಡಿ ಕೊಲ್ಲಿದ್ದಾರೆ ಅಂತಲ್ಲ, ಬರೀ ಕ್ರಿಶ್ಚಿಯನ್ರು ಮಾಡ್ತಿದ್ದಾರೆ ಅಂತಲ್ಲ, ಬರೀ ಹಿಂದೂಗಳು ಮಾಡ್ತಿದ್ದಾರೆ ಅಂತಲ್ಲ, ಯಾರು ಬೇಕಾದವರು ಮಾಡಲಿ, ಅವರು ಅದು ಧರ್ಮ ಕಾರ್ಯ ಅಲ್ಲ. ಎಲ್ಲಿ ಹಿಂಸೆ ಇದೆಯೋ ಅಲ್ಲಿ ಸತ್ಯ ಇಲ್ಲ, ಎಲ್ಲಿ ಹಿಂಸೆ ಇದೆಯೋ ಅಲ್ಲಿ ಧರ್ಮ ಇಲ್ಲ. ಇದು ಸತ್ಯ. ಬಸವಣ್ಣನವರ ಕ್ರಾಂತಿಯಲ್ಲಿ ಅಹಿಂಸೆ ಇತ್ತು, ಅದಕ್ಕೆ ಅದು ಧರ್ಮ ಅನ್ನಿಸ್ಕೊಳ್ತು. ಯಾರೊಬ್ಬರಿಗೆ ಅವ್ರು ನೋವು ಕೊಟ್ಟಿಲ್ಲ, ಯಾರೊಬ್ಬರಿಗೆ ಅವರು ಟೀಕೆ ಮಾಡಲಿಲ್ಲ, ಯಾರೊಬ್ಬರ ನಿಂದನೆ ಮಾಡಲಿಲ್ಲ. ಅವರು ಅಸತ್ಯ ನಮಗೆ ಬೇಡ, ಸತ್ಯ ಬೇಕು ಅಂತ ಬಂದರು. ಅವ್ರನ್ನ ಕಂಡು ಅಸತ್ಯವಂತರೆಲ್ಲರೂ ಕೂಡಿದ್ರು, ಇಷ್ಟೇ ಆಗಿರೋದು. ಆದರೆ ಅಧರ್ಮಿಗಳಿಗೆ, ಅಸತ್ಯವಂತರಿಗೆ ಅಯ್ಯೋ ಇವ್ರು ನಮಗಿಂತ ಚೆನ್ನಾಗಿ ಹೇಳ್ತಾ ಇದ್ದಾರಲ್ಲ ಅಂತ ಅದನ್ನು ಕಂಡು ಸಹಿಸ್ಕೊಳ್ಳೋಕ್ಕಾಗದೆ ಅವರು ಹಿಂಸಾ ಮಾರ್ಗವನ್ನು ಅನುಭವಿಸಿದರು. ಅಂದರೆ ಅವರ ಅಧರ್ಮಿಗಳು, ಇವರು ಧರ್ಮಿಗಳು, ಇಷ್ಟೇ. ಇವರು ಸೋತರು, ಅವರು ಗೆದ್ದರು ಅನ್ನೋದಲ್ಲ ಇಲ್ಲಿ. ಇವರು ಧರ್ಮ ಬಿಡಲಿಲ್ಲ. ಧರ್ತಿ ಚೋಡೋ ಬಿಗರ್ ಧರ್ಮ ನಹಿ ಚೋಡೋ ಅಂತ ಹೇಳ್ತಾರೆ. ಅಂದರೆ ಸತ್ಯವನ್ನು ಬಿಡಬೇಡಿ, ಜೀವ ಹೋದ್ರೂ ಪರವಾಗಿಲ್ಲ, ಸತ್ಯವನ್ನು ಬಿಡಬೇಡಿ ಅಂತ ಹೇಳ್ತಾರಲ್ಲ. ಹಾಗೆ ಸತ್ಯನಿಷ್ಠರಾಗಿದ್ದರು ಶರಣರು. ತಮ್ಮ ಅಹಿಂಸಾ ತತ್ವವನ್ನು ಬಿಡಲಿಲ್ಲ. ಅವರು ಹಿಂಸಾ ಮಾರ್ಗಕ್ಕೆ ಇಳಿದ್ರು. ಅದು ಅಧರ್ಮ, ಅದು ಅನೀತಿ, ಅದು ಅನ್ಯಾಯ, ಅದು ಅಕಲ್ಯಾಣ. ಇವ್ರ ಹೆಸರಲ್ಲೇ ಕಲ್ಯಾಣ ಇದೆ ನೋಡಿ, ಬಸವ ಕಲ್ಯಾಣ. ಕಲ್ಯಾಣಕಾರಿಗಳಂದ್ರೇನು? ಎಲ್ಲಿ ಶಿವ ಇದ್ದಾನೋ ಅಲ್ಲಿ ಕಲ್ಯಾಣ ಇರಲೇಬೇಕು. ಯಾಕಂದರೆ ಶಿವ ಅಂತಂದ್ರೇ ಶುಭಕಾರಿ, ಮಂಗಳಕಾರಿ, ಕಲ್ಯಾಣಕಾರಿ ಅಂತಾನೆ ಆತನ ಹೆಸರಿನ ಮತ್ತೊಂದು ಪರ್ಯಾಯ ಅರ್ಥ ಆಗಿರುವಾಗ, ಸದಾಶಿವ ಅಂದರೆ ಸದಾ ಶುಭ ಮಾಡುವಾತ, ಸದಾ ಕಲ್ಯಾಣ ಮಾಡುವಾತ, ಸದಾ ಮಂಗಳ ಮಾಡುವಾತ. ಅಂಥ ಶಿವನನ್ನು ಹಿಡ್ಕೊಂಡಿರುವ ಶರಣರು ಕೂಡ ಕಲ್ಯಾಣಕಾರಿಗಳಾಗಿರುವುದರಿಂದ ಕಲ್ಯಾಣದ ಶರಣರು, ಶರಣರ ಕಲ್ಯಾಣ. ಎಷ್ಟು ಚಂದ ತಾಳೆ ಆಗತ್ತೆ ನೋಡಿ. ಇದನ್ನು ನಾವು ಕೂತ್ಕೊಂಡು ಆಲೋಚನೆ ಮಾಡಬೇಕು. ಸುಮ್ಮನೆ ಅಫೀಮಿನಲ್ಲಿ ಬಂದವರು ಥರ ಏನೋ ಒಂಥರ ಹುಚ್ಚರ ಥರ ಆಡಿದರೆ ಇದು ಆಗೋದಿಲ್ಲ. ನಮಗೆ ತಿಳಿದಂಗೆ ನಾವು ಮಾಡ್ಕೊಂಡು ಹೋದರೆ ಆಗೋ ಮಾತಲ್ಲ ಇದು. ಅದಕ್ಕೆ ಇವತ್ತಿನ ಒಂದು ವಚನ ಹೇಳುತ್ತೆ, ಧರ್ಮದೊಳಗೆ ಶಿವಧರ್ಮವೇ ಧರ್ಮವೆಂದರಿದೆನಾಗಿ. ಎಷ್ಟೆಲ್ಲ ಧರ್ಮಗಳಿದೆ ಜಗತ್ತಿನಲ್ಲಿ, ಧರ್ಮದ ಹೆಸರಲ್ಲಿ ಏನೆಲ್ಲ ನಡೀತಾ ಇದೆ, ನನಗೆ ಅದೆಲ್ಲ ಬೇಕಿಲ್ಲಪ್ಪ. ಧರ್ಮದ ಒಳಗೆ ಶಿವಧರ್ಮವೇ ಮೇಲೆಂಬುದಾಗಿ ಎಂದರಿದನಾಗಿ. ಶಿವಧರ್ಮವೇ ಧರ್ಮ ಅಂತ ಅರ್ಥ ಮಾಡಿಕೊಂಡವನು ಅಂತ ಅರ್ಥ. ಧರ್ಮ ಸಾಧ್ಯವಾಯಿತೆನಗೆ. ನಾನೇನಾದರೂ ಅಪ್ಪಿ ತಪ್ಪಿ ಅವ್ರು ಹೇಳೋದು ಧರ್ಮ, ಇವ್ರು ಹೇಳೋದು ಧರ್ಮ ಅಂತ ಹೆಂಗೆಂಗೋ ಓಡಾಡಿದರೆ ನನಗೆ ಧರ್ಮ ಅನ್ನೋದು ಏನು ಅಂತಲೇ ಅರ್ಥ ಆಗ್ತಿರಲಿಲ್ಲ. ಅದು ಅರ್ಥ ಆಗಿದ್ದು ಯಾವುದರಿಂದ ಅಂದರೆ, ಎಲ್ಲ ಧರ್ಮಗಳಲ್ಲಿ ಶಿವಧರ್ಮ ಮೇಲು ಅಂತ ನಾನು ತಿಳ್ಕೊಂಡೆ ನೋಡು. ಆವತ್ತೇ ನನಗೆ ಧರ್ಮ ಅನ್ನೋದು ಏನು ಅಂತ ಸಾಧ್ಯ ಆಯಿತು ಅರ್ಥ ಮಾಡ್ಕೊಳ್ಳೋದಕ್ಕೆ. ಯಾರು ಹೇಳ್ತಾರೆ ಇದನ್ನು? ಉರಿಲಿಂಗ ಪೆದ್ದಿ. ಉರಿಲಿಂಗಿ ಪದ್ಯ ಅನ್ನೋ ಶರಣರು ಈ ಮಾತನ್ನು ಹೇಳ್ತಾರೆ. ಎಲ್ಲ ಧರ್ಮಗಳಲ್ಲೂ ಧರ್ಮದೊಳಗೆ ಶಿವಧರ್ಮವೇ ಧರ್ಮವೆಂದರಿದನಾಗಿ ಧರ್ಮ ಸಾಧ್ಯವಾಯಿತೆನಗೆ.
ಗುರು ಲಿಂಗ ಜಂಗಮವ ಪಡೆದೆನಾಗಿ ಅರ್ಥ ಸಾಧ್ಯವಾಯಿತೆನಗೆ. ಧರ್ಮ ಅಂತ ತಿಳ್ಕೊಂಡು ಅರಿತು ಬಾಳಲಿಕ್ಕೆ ನನಗೆ ಶಿವಧರ್ಮವೇ ಶ್ರೇಷ್ಠ ಅಂತ ಅರ್ಥ ಮಾಡ್ಕೊಂಡ ಮೇಲೆ ಎಲ್ಲ ಆಗೋಯ್ತು. ಇನ್ನು ಗುರು ಲಿಂಗ ಜಂಗಮ ಅಂತ ಬಸವಣ್ಣನವ್ರ ಮುಖಾಂತರ ಪಡೆದುಕೊಂಡ ಮೇಲೆ ನನ್ನ ಅರ್ಥಾರ್ಥ ಸಂಪತ್ತು, ಸಂಪಾದನೆ, ಸಮಯ, ಶ್ವಾಸ, ಜೀವನ ಇದೆಲ್ಲ ಸಾರ್ಥಕ ಹೆಂಗಾಯಿತು ಅಂದರೆ ಗುರು ಸೇವೆ, ಲಿಂಗ ಸೇವೆ, ಜಂಗಮ ಸೇವೆ ಮಾಡುವ ಮುಖಾಂತರ ನನ್ನ ಅರ್ಥಾರ್ಥ ಸಂಪತ್ತು ಸಾರ್ಥಕ ಆಯಿತು. ಶರಣ ಸತಿ ಲಿಂಗಪತಿ ಎಂದೆರದನಾಗಿ ಕಾಮ ಸಾಧ್ಯವಾಯಿತೆನಗೆ. ಈಗೆಲ್ಲರಿಗೂ ಕಾಮ ಅಂತಂದರೆ ಸಾಮಾನ್ಯವಾಗಿ ನಾವು ವಿಕಾರ ಅಂತ ಅಂದ್ಕೊಳ್ತೀವಿ. ಅದರ ಜೊತೆಗೆ ಇಚ್ಛೆಗಳು ಕೂಡ. ಕಾಮ ಅಂದರೆ ವಾಸನೆ, ವಿಷಯ ಆಸಕ್ತಿಗಳು ಮತ್ತು ಇಚ್ಛೆಗಳು ಇವೆಲ್ಲವನ್ನು ಗೆಲ್ಲಬೇಕು ಅಂದರೆ ಶರಣ ಸತಿ ಲಿಂಗಪತಿ ನನ್ನನ್ನು ನಾನು ಸಂಪೂರ್ಣವಾಗಿ ಶಿವನಿಗೆ ಅರ್ಪಣೆ ಮಾಡಿಕೊಂಡು ಶಿವನನ್ನೇ ಪತಿಯಾಗಿಸಿಕೊಂಡು ನನ್ನನ್ನು ಸತಿ ಮಾಡಿಕೊಂಡು ಆತನಿಗೆ ಸಮರ್ಪಣೆ ಆದಮೇಲೆ ನನಗಿನ್ಯಾವ ಆಸೆ ಇಲ್ಲ. ಯಾಕಂದರೆ ಏನಾದರೂ ಒಂದು ಸಣ್ಣದು ಪಡೆದ್ರೆ ಇನ್ನೊಂದು ದೊಡ್ಡದು ಪಡಿಬೇಕಂತಿರ್ತದೆ. ಪಡಿಬೇಕಾಗಿರೋದೇ ದೊಡ್ಡದನ್ನು ಪಡೆದ ಮೇಲೆ ಇನ್ನು ಯಾವುದು ಪಡೆಯೋದು ಬಾಕಿ ಇತ್ತು ನನಗೆ? ಒಂದು ತಕ್ಕಡೆಯಲ್ಲಿ ಜಗತ್ತಿನ ಎಲ್ಲ ಅಷ್ಟೈಶ್ವರ್ಯಗಳನ್ನಿಟ್ಟು ಒಂದು ತಕ್ಕಡೆಯಲ್ಲಿ ಶಿವನನ್ನು ಇಟ್ಟರೆ ನನಗೆ ಶಿವ ಒಲ್ತು ಬಿಟ್ಟ ಅಂದರೆ ಇದನ್ನು ತೊಗೊಂಡು ನಾನು ಏನು ಮಾಡಲಿ? ಅಲ್ಲಿ ಕಾಮ ಸಾಧ್ಯವಾಯಿತು, ಇಚ್ಛೆ ಸಾಧ್ಯ ಆಯಿತು, ವಾಸನೆ ಸಾಧ್ಯ ಆಯಿತು ನನಗೆ. ಯಾಕಂದರೆ ಪಡಿಬೇಕಾಗಿರೋದೆಲ್ಲ ಪಡೆದಾಯಿತು ನಾನು ಅಂತ ಭಾವ ಬಂದ ಮೇಲೆ ಇನ್ನು ಯಾವುದಕ್ಕೆ ಇಚ್ಛೆ ಪಡಲಿ ನಾನು? ಆವಾಗಲೇ ನನ್ನ ಕಾಮ ಸುಟ್ಟು ಹೋಗಿತ್ತು. ಅರ್ಥಾರ್ಥ ಶರಣ ಸತಿ ಲಿಂಗಪತಿ ಎಂದರಿದೆನಾಗಿ ಕಾಮ ಸಾಧ್ಯವಾಯಿತೆನಗೆ. ಮಹಾಪ್ರಸಾದವ ಇಂಬುಗೊಂಡು ಧರಿಸಿದೆನಾಗಿ ಮೋಕ್ಷ ಸಾಧ್ಯವಾಯಿತೆನಗೆ. ಇದು ಮಾತು ಬಹಳ ಆಳವಾಗಿದೆ. ಇದು ಬಹಳ ಸುಲಭ. ಧರ್ಮ ಅಂತ ಅರ್ಥ ಮಾಡಿಕೊಂಡು ನಾನು ಶಿವಧರ್ಮದಲ್ಲೇ ನಡೆಯೋದು, ನಾನು ಧರ್ಮಿಷ್ಠ ಅಂತ ಅನಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಅನ್ನೋದು, ಗುರುಲಿಂಗ ಜಂಗಮ ಸೇವೆಯನ್ನು ಮಾಡಿ ಅರ್ಥ ಸಾರ್ಥಕ ಮಾಡಿಕೊಂಡೆ ಅನ್ನೋದು, ಶರಣಸತಿ ಲಿಂಗಪತಿಯಾಗಿ ನನ್ನ ಇಚ್ಛೆಗಳನ್ನು ಕಳೆದುಕೊಂಡೆ ಅನ್ನೋದು, ಇದು ಬಹಳ ಒಂದು ಹಂತದಲ್ಲಿ ಇದು ಉತ್ತಮ. ಆದರೆ ಇನ್ನೊಂದಿದೆ ನೋಡಿ, ಕಡೆಗೆ ಬರುತ್ತೆ. ಇಷ್ಟು ಮಾಡ್ಕೊಂಬಿಡ್ಬೋದು, ಇದು ನನ್ನ ಸ್ವತಂತ್ರ, ಇದು ನನ್ನ ಅರ್ಪಣೆ, ಇದು ಮಾಡ್ಕೊಂಬಿಡ್ಬೋದು ಇದನ್ನು ಯಾರು ಬೇಕಾದರೂ. ಅದರ ನೆಕ್ಸ್ಟ್ ಬರೋ ಸಾಲ ಏನು ಅಂದರೆ ಮಹಾಪ್ರಸಾದವ ಎಂಬುಗೊಂಡು ಧರಿಸಿದೆನಾಗಿ. ಇದೆಲ್ಲ ಮಾಡಿದ ಮೇಲೆ ಸ್ಟಾರ್ಟ್ ಆಗುತ್ತೆ ಪರೀಕ್ಷೆಗಳು, ವಿಘ್ನಗಳು ಶರಣರ ಜೀವನದಲ್ಲಿ. ಅಂದರೆ ನಾನು ಧರ್ಮಿಷ್ಠ ಆಗಿಬಿಟ್ಟೆ, ಗುರುಲಿಂಗ ಜಂಗಮಕ್ಕೆ ಎಲ್ಲವನ್ನು ಅರ್ಪಣೆ ಮಾಡಿಬಿಟ್ಟೆ, ನಾನು ಖಾಲಿ ಆಗಿಬಿಟ್ಟೆ. ಆಮೇಲೆ ಗಂಟು ಬೀಳುತ್ತೆ ಮಾಯೆ, ವಿಘ್ನ ಎಲ್ಲವೂ ಕೂಡ ಪರಿಯಾಗಿ ಕಾಡೋಗುತ್ತೆ. ಅದಕ್ಕೆ ಅರೆದು ನೋಡುವ, ತೆರೆದು ನೋಡುವ, ಉರಿದು ನೋಡುವ, ಉಜ್ಜಿ ನೋಡುವ, ಕೊನೆಗೆ ತಾನೇ ಬೇಕೆಂದು ಎತ್ತಿಕೊಂಡು ಅಂದರೆ ಪರೀಕ್ಷೆ ಮಾಡ್ತಾನೆ ಭಗವಂತ ನಮ್ಮನ್ನು ಆರಿಸಿಕೊಳ್ಳೋದಕ್ಕೆ. ಅದಕ್ಕೆ ಹರಿದು ಹುರಿದು ಎಲ್ಲ ಮಾಡಿ ನೋಡಿಬಿಡ್ತಾನೆ ಅಂತ ಹೇಳ್ತಾರಲ್ಲ, ಹಾಗೆ ಆವಾಗ ಸ್ಟಾರ್ಟ್ ಆಗುತ್ತೆ. ಅದು ಪ್ರಾಮಾಣಿಕವಾಗಿದ್ದರೆ ಮಾತ್ರ ಮತ್ತೆ ವಿಘ್ನ ಬರುತ್ತೆ. ಸುಮ್ಮನೆ ವಿಘ್ನ ಬರಲ್ಲ. ನಾನು ಶರಣದ ವೇಷ ಹಾಕ್ಕೊಂಡ್ರೆ ವಿಘ್ನ ಬರಲ್ಲ, ಮಸ್ತ್ ನಡೀತೀವಿ ನಾವು. ನಾನು ಪ್ರಾಮಾಣಿಕವಾಗಿ ಭಗವಂತನಿಗೆ ಅರ್ಪಣೆಯಾಗಿ ಶರಣಸತಿ ಲಿಂಗಪತಿ ಆದಮೇಲೆ ನನ್ನೊಳಗಿನ ಎಲ್ಲ ಗರ್ವವನ್ನು, ಸಂಪತ್ತನ್ನು ಎಲ್ಲವನ್ನು ಗುರುಲಿಂಗ ಜಂಗಮಕ್ಕೆ ಅರ್ಪಿಸಿದ ಮೇಲೆ ನಾನು ನಿರಾಭಾರಿ, ನಿರಹಂಕಾರಿ ಸಾಧು ಪ್ರಾಣಿ ಆದಮೇಲೆ ಅರಿಲಿಕ್ಕೆ, ತೆರಲಿಕ್ಕೆ, ಉರಿಲಿಕ್ಕೆ ಬರ್ತದೆ ನೋಡ. ಆಮೇಲೆ ಉಜ್ಜಲಿಕ್ಕೆ. ಆವಾಗ ನಿನಗೆ ಬರುವ ಮಾನ ಅಪಮಾನಗಳಾಗ್ಬೋದು, ನಿನಗೆ ಬರುವ ದುಃಖದ ಮಾನಗಳಾಗ್ಬೋದು, ನಿನಗೆ ಬರುವ ನಲಿವುಗಳಾಗಿರ್ಬೋದು, ನೋವುಗಳಾಗ್ಬೋದು, ನಿನಗೆ ಬರುವಂಥ ಧರ್ಮ ಸಂಕಟಗಳಾಗಿರ್ಬೋದು, ಇವೆಲ್ಲವನ್ನು ಧರ್ಮ ಪ್ರಸಾದ ಅರ್ಥಾತ್ ಮಹಾಪ್ರಸಾದವೆಂಬುನೆಂಬುಗೊಂಡನು ಇದನ್ನು ಧರಿಸಿದರೆ ಮೋಕ್ಷ ಸಾಧ್ಯ. ಅಷ್ಟಾದ ಮೇಲೆ ಮೋಕ್ಷಕ್ಕೆ ಮೂರೇಗೇಣಿರುವಾಗ ನಮಗೆ ಪರೀಕ್ಷೆಗಳು ಬರುತ್ತೆ. ಎಷ್ಟು ನಾನು ಮೋಕ್ಷಕ್ಕೆ ಹತ್ರ ಆಗ್ತೀನಿ ಅಷ್ಟು ದೊಡ್ಡ ದೊಡ್ಡ ಪರೀಕ್ಷೆಗಳು ಬರುತ್ತೆ. ಆವಾಗ ನಾವು ಎದುರೋದು ಬೇಡ, ಬೆದರೋದು ಬೇಡ, ಬೆಚ್ಚೋದು ಬೇಡ, ಶಿವನಿಗೆ ಅರ್ಪಿತನಾದವನು ನಾನು ಅಂತ ಸಾಕ್ಷಿಯಾಗಿ ಬರುವುದೆಲ್ಲ ಮಹಾಪ್ರಸಾದ ಅಂತ ಸ್ವೀಕಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನನಗೆ ಕಲ್ಲು ಹೊಡೆಯೋರು, ಚಪ್ಪಲಿ ಹಾಕೋರು, ಕೊಲ್ಲವರು, ಏನು ಬೇಕಾದರೂ ಮಾಡೋರು ಎದರಲ್ಲಿ ಬಂದರೂ ಕೂಡ ಎಲ್ಲವೂ ಮಹಾಪ್ರಸಾದ ಅಂತ ಸ್ವೀಕಾರ ಮಾಡಿಬಿಟ್ರೆ ನೀನೇ ಬೇಕು ಮಗು ಅಂತ ಎತ್ತುಕೊಳ್ತಾನೆ ಭಗವಂತ. ಅರ್ಥಾರ್ಥ ಮೋಕ್ಷ ನನಗೆ ಸಾಧ್ಯ ಆಗಿತ್ತು ಅಂತ ಹೇಳ್ತಾರೆ. ಇಂತಿ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ಚತುರ್ವಿಧ ಫಲವೆನಗಾಯಿತು ಊರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಅಂದರೆ ಇದರಲ್ಲಿ ಮೂರು ಹೇಳಿದ್ದಾರೆ ನೋಡಿ. ಧರ್ಮದೊಳಗೆ ಶಿವ ಧರ್ಮವೇ, ಇದು ಧರ್ಮ ಅಂತ ಹೇಳಿದ್ದಾರೆ. ಅರ್ಥ ಅಂದರೆ ಗುರುಲಿಂಗ ಜಂಗಮ ಅದು ಪಡೆದನಾಗಿ ನನಗೆ ಅರ್ಥ ಸಾರ್ಥಕ. ಶರಣಸತಿ ಲಿಂಗಪತಿಯಾಗಿ ಕಾಮ
ಧರ್ಮ ಅರ್ಥ ಕಾಮ ಮೋಕ್ಷ ಅಂದರೆ ಮಹಾಪ್ರಸಾದ. ಅಂದರೆ ಏನೇ ಬಂದರೂ ಎಲ್ಲವನ್ನು ತಗೊಂಡು ಸ್ವೀಕಾರ ಮಾಡಿ ಸಾಕ್ಷಿಯಾಗಿ ನಿಂತ್ಕೊಂಡ್ಬಿಟ್ರೆ ನನಗೆ ಮೋಕ್ಷ ಆಗಿತ್ತು. ಇಂತಿ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ಚತುರ್ವಿಧ ಫಲವಿನಗಾಯಿತು ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಈ ವಚನ ಬರೆದಿಟ್ಕೊಳ್ಳಬೇಕಾದ್ರೆ ಧರ್ಮ ಅರ್ಥ ಕಾಮ ಮೋಕ್ಷಕ್ಕೆ ನಾನೇನು ಮಾಡಬೇಕು ಅಂತ ನನಗೆ ಪ್ರಶ್ನೆ ಬಂದಾಗ ಇದು ಒಂದು ಇಟ್ಕೊಳ್ಳಿ, ಜೊತೆಗೆ ಅಧ್ಯಯನ ಮಾಡ್ತಾ ಹೋಗಿ, ನಿಮಗೆ ಆವಾಗಲೇ ಗೊತ್ತಾಗಿಬಿಡುತ್ತೆ. ಯಾಕಂದರೆ ನಮಗೆ ಎಷ್ಟೋ ವಚನಗಳಿದೆ ನಮ್ಮನ್ನು ಸರಿ ಮಾಡ್ಕೊಳ್ಳೋದಕ್ಕೆ. ಆದರೆ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಬೇರೆಯವ್ರನ್ನ ಬೈಯುವಂಥದ್ದು, ಬೇರೆಯವ್ರನ್ನ ತಿದ್ದುವಂಥದ್ದು, ಬೇರೆಯವ್ರನ್ನ ಹೇಳುವಂಥದ್ದು. ನಮಗೆ ಈಗಾಗಲೇ ಅದು ಸಂಸ್ಕಾರ ಹಾಗೆ ಹೋಗ್ಬಿಟ್ಟಿದೆ. ಇನ್ನೊಬ್ಬರನ್ನ ಬೈದ್ರೇ ತೃಪ್ತಿ, ಇನ್ನೊಬ್ರಿಗೆ ಹೇಳಿದ್ರೇ ತೃಪ್ತಿ, ಇನ್ನೊಬ್ಬರ ಬಗ್ಗೆ ಮಾತಾಡಿದ್ರೇ ತೃಪ್ತಿ. ಪರಚಿಂತನೆಯಲ್ಲೇ ನಮಗೆ ಆನಂದ ಇದೆ, ಸ್ವಚಿಂತನೆ ನಮಗೆ ಯಾರಿಗೂ ಬೇಡವಾ? ಸ್ವಚಿಂತನೆ ವಚನಗಳು ಇವೆಲ್ಲ. ನಾನು ಯಾಕೆ ಇವನು ಎತ್ಕೊತಾ ಇದ್ದೀನಿ ಅಂದರೆ ಇದರಲ್ಲಿ ಯಾರನ್ನೂ ಬೈಯೋದಿಲ್ಲ, ನೀವು ಯಾರನ್ನೂ ದೂರೋದಿಲ್ಲ. ಸ್ವಯಂ ಆತ್ಮಚಿಂತನೆಗೆ, ಆತ್ಮಸಂವೇದನೆಗೆ, ಲಿಂಗ ಶಿವಯೋಗಕ್ಕೆ ಒಳಪಡಿಸಿಕೊಳ್ಬಹುದಂಥ ಒಂದು ಸೂತ್ರಗಳಿರುವಂಥ ವಚನಗಳಿವೆಲ್ಲ. ಅದಕ್ಕೆ ಈ ಶಿವಯೋಗ ಚಿಂತನೆಯಲ್ಲಿ ನಿಮಗೆ ಹಚ್ಕೊಳ್ಳೋದು, ನಾವು ಶಿವಾನುಭವದಲ್ಲಿ ಈ ಥರದ ವಿಚಾರಗಳನ್ನು ಇಟ್ಕೊಳ್ಳೋದು. ನಿಮಗಿದು ಬೇಕು, ಅಥವಾ ಬರೀ ಇನ್ನೊಬ್ಬರ ಬಗ್ಗೆ ಬೈಯೋದು, ಹೊಡೆಯೋದು, ಅವ್ರು ಹಂಗಂದ್ರು, ಇವ್ರು ಹಿಂಗಂದ್ರು, ಇವ್ರಿಗೆ ಚಪ್ಪಲಿ ತೊಗೊಂಡು ಹೊಡಿತಾರೆ, ಅವ್ರು ಚಪ್ಪಲಿ ತೊಗೊಂಡು ಹೊಡಿತಾರೆ, ಇದೇ ಬೇಕಾ? ಅದರಿಂದ ಏನು ಲಾಭ ಇದೆ? ಇನ್ನೊಬ್ಬರಿಗೆ ಪ್ರಚಾರ ಕೊಟ್ಟಂಗೆ ಅಷ್ಟೇ. ಅವು ಎಲ್ಲೋ ಕ್ರಿಮಿಕೀಟಗಳಿದ್ದಂಗೆ ಇರ್ತವೆ. ಸುಮ್ಮನೆ ನಾವು ಪ್ರಚಾರ ಕೊಟ್ಟು ಅವ್ರನ್ನ ದೊಡ್ಡವ್ರನ್ನ ಮಾಡಿ ಇನ್ನೊಂದು ಪಾಠಕ್ಕೆ ಅವ್ರ ಅಧ್ಯಕ್ಷ ಮಾಡಲಿಕ್ಕೆ ನಾವು ಹೋರಾಟ ಮಾಡ್ದಂಗೆ ಇರುತ್ತೆ ಅಷ್ಟೇ. ಈ ಸಮಾಜದ ಸೂಕ್ಷ್ಮತೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ನಾವು ಹೋರಾಟ ಮಾಡೋದ್ರಿಂದ ಅವ್ರ ಪ್ರಚಾರ ಆಗುತ್ತೆ, ಬಿಟ್ಟರೆ ಬೇರೆ ಏನೂ ಆಗಲ್ಲ. ಅದ್ರ ಬದಲಿಗೆ ಅವ್ರು ಹಿಂಗೆ ಹೇಳಿದಾರಲ್ವಾ, ಇದಕ್ಕೆ ಉತ್ತರ ನಾವು ಪ್ರಾಕ್ಟಿಕಲ್ ಸ್ವರೂಪದ ಮುಖಾಂತರ ಕೊಟ್ಟು ಸೇಡು ತೀರಿಸ್ಕೋಬೇಕು. ಯಾರೋ ಹೇಳಿದರು, ನಮ್ಮ ಶತ್ರುಗಳನ್ನು ನಾವು ಬಹಳ ಬೇಜಾರು ಮಾಡಿಕೊಂಡು ಶತ್ರುಗಳಂತ ದ್ವೇಷ ಸಾಧಿಸಿ ಅವರ ತಲೆಯನ್ನು ತೆಗಿಬೇಕಾಗಿಲ್ಲ. ನಮ್ಮ ತಲೆಯಿಂದ ಆ ಶತ್ರುಗಳನ್ನು ತೆಗೆದುಹಾಕಿದರೆ ಸಾಕು, ನೆಮ್ಮದಿ ಇರುತ್ತೆ ಅಂತ. ಹಂಗೆ ನಾವು ನಿಜವಾಗಲೂ ಶತ್ರುವಿನ ತಲೆಯನ್ನು ತೆಗೆದ್ರೆ ನಾವು ಹೋಗಿರ್ತೀವಿ ಎಲ್ಲಿಗೆ? ಜೈಲಲ್ಲಿ ಇರ್ತೀವಿ. ನಾವು ಅಂದುಕೊಂಡಿದ್ದೆಲ್ಲ ಮಣ್ಣು ಪಾಲು, ನಮ್ಮ ನಂಬಿದವರೆಲ್ಲ ಮಣ್ಣು ಪಾಲಾಗಿ ಹೋಗ್ತಾರೆ. ಅದರ ಬದಲಾಗಿ ನಿಮ್ಮ ತಲೆಯಿಂದನೇ ಆ ಶತ್ರುವನ್ನು ತೆಗೆದುಹಾಕ್ಬಿಟ್ರೆ ನೀವು ನೆಮ್ಮದಿಯಾಗಿರ್ತೀರಿ, ನಿಮ್ಮ ಮನೆ ನೆಮ್ಮದಿಯಾಗಿರುತ್ತೆ. ಎಂಥ ಸಾಲಿದು. ಮತ್ತು ಇನ್ನೊಂದು ಹೇಳ್ತಾರೆ, ನಿಮ್ಮ ಶತ್ರುಗಳನ್ನು ಸೋಲಿಸಬೇಕು, ಅವ್ರನ್ನ ಕೀಳಾಗಿಸಬೇಕು, ಅವ್ರನ್ನ ಕೆಳಗೆಳಿಬೇಕು ಅಂತ ನಿಮ್ಮ ಜೀವನದ ಅಮೂಲ್ಯ ಸಮಯವನ್ನು ನೀವು ವ್ಯರ್ಥ ಮಾಡಬೇಡಿ. ನಿಮ್ಮ ಶತ್ರುಗಳನ್ನು ಸೋಲಿಸೋದಕ್ಕಾಗಿ ನಿಮ್ಮ ಜೀವನದ ಸಮಯ ಯಾಕೆ ಕೊಡುತ್ತೆ? ಸಮಯವೇ ಅವರು ಮಾಡಿದ ಕರ್ಮಗಳಿಂದ ಅವರನ್ನು ಸೋಲಿಸುತ್ತೆ. ಸ್ವಲ್ಪ ಸಾಕ್ಷಿಯಾಗಿ ನೋಡಿ ಅಂತ ಹೇಳ್ತಾರೆ. ಸಮಾಧಾನದಿಂದ ಸಾಕ್ಷಿಯಾಗಿ ನೋಡೋದು ಕಲೀರಿ. ಸಮಯವೇ ಅವರನ್ನು ಕೆಳಗೆ ಎಳೆಯುತ್ತೆ. ನೀವು ಯಾಕೆ ನಿಮ್ಮ ಟೈಮ್ ವೇಸ್ಟ್ ಮಾಡ್ತೀರಿ? ಇಂಥ ವಿಚಾರಗಳು ನಮಗೆ ಬೇಕಾಗಿದೆ. ಶರಣರೇ ಹಿಂಗೆ ಕೂತ್ಕೊಂಡ್ರೆ ಆಗುತ್ತಾ? ಅವ್ರು ಇವತ್ತಿನ ಒಂದು ಆಡಿದರೆ ನಾಳೆ ಇನ್ನೊಂದು ಆಡ್ಕೊಳ್ಳಿ, ಏನಾಗೋದಿದೆ? ಶರಣರ ಬಗ್ಗೆ ಅಷ್ಟೆಲ್ಲ ಮಾಡಿದ್ರು, ಶರಣರು ಇವತ್ತಿಗೂ ಜೀವಂತವಾಗಿಲ್ವಾ? ಅವರೆಲ್ಲ ನಮ್ಮನ್ನು ಬೆಳೆಸೋದಕ್ಕೆ, ನಮ್ಮ ಬಗ್ಗೆ ಮಾತಾಡಿ ಜಗತ್ತಿಗೆ ಪರಿಚಯ ಮಾಡಿಸ್ಲಿಕ್ಕೆ ಅವ್ರು ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ನಾವು ಅವ್ರನ್ನ ಪ್ರಚಾರ ಮಾಡಲಿಕ್ಕೆ ತಯಾರಾಗಿದ್ದೇವೆ ಅಂದರೆ ಇದು ದುರದೃಷ್ಟಕರ. ಎಷ್ಟು ನಮ್ಮ ಬಗ್ಗೆ ಅಪಪ್ರಚಾರ ಆಗುತ್ತೋ, ಎಷ್ಟು ನಮ್ಮ ಬಗ್ಗೆ ಅವಹೇಳನ ಆಗುತ್ತೋ, ಎಷ್ಟು ನಮ್ಮ ಬಗ್ಗೆ ಮಾತಾಡ್ತಾರೋ ಅಷ್ಟು ನಾವು ದೊಡ್ಡವರಾಗ್ತಿದ್ದೀವಿ ಅಂತ ತಿಳ್ಕೊಂಡು ಸಾಕ್ಷಿಯಾಗಿರಬೇಕು. ಅದಕ್ಕೆ ಪ್ರತ್ಯುತ್ತರ ಹೆಂಗೆ ಕೊಡಬೇಕು ಅಂದರೆ ಪ್ರಾಕ್ಟಿಕಲ್ ಮುಖಾಂತರ, ಅಳವಡಿಸಿಕೊಳ್ಳುವ ಮುಖಾಂತರ, ಅನುಭವದ ಮುಖಾಂತರ ಕೊಡಬೇಕೇ ಹೊರತಾಗಿ ಮಾತಿನಿಂದ ಅಲ್ಲ ನಾವು ಕೊಡಬೇಕಾಗಿರೋದು, ದ್ವೇಷದಿಂದ ಅಲ್ಲ ನಾವು ಕೊಡಬೇಕಾಗಿರೋದು. ಯಾರೋ ಒಬ್ಬರು ಎಲ್ಲೋ ಮಾತಾಡಿದ್ದನ್ನು ಇವತ್ತು ಅವ್ರು ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಎಲ್ಲೋ ಒಂದು ಕಡೆ ಮಾತಾಡಿದ್ದನ್ನು ಎಲ್ಲೋ 4 ಜನ ನೋಡಿ ಚಪ್ಪಾಳೆ ತಟ್ಟಿದ್ರಪ್ಪ. ಅದು ರಾತ್ರಿ ನಮ್ಮ ಕಣ್ಣಿಗೆ ಬಿದ್ದು ನಮಗಿರುವಂಥ ಸಾವಿರಾರು ಗ್ರೂಪ್ಗಳಿಗೆ ಹಾಕಿ ಸಾವಿರಾರು ಲಿಂಕ್ಗಳನ್ನು ಮಾಡಿ ಅವರು ಚಪ್ಪಲಿ ತಗೊಂಡು ಹೊಡಿಬೇಕು ಅನ್ನೋದನ್ನು, ಮೆಟ್ಟಿಲು ಹೊಡಿಬೇಕು ಅನ್ನೋದನ್ನು ಎಲ್ಲರೂ ಕೇಳಿಸ್ಕೊಂಡು ಕಿವಿನ ಪಾವನ ಮಾಡಿಸ್ತೀವಿ ಅಂತಂದರೆ ಇದು ಪಾಪದ ಕಾರ್ಯನ, ಪುಣ್ಯದ ಕಾರ್ಯನ? ಅವ್ರು ಯಾರೋ ಅಲ್ಲಿ ಒದರ್ಕೊಂಡು, ಅವ್ರು ಯಾರೋ 4 ಮಂದಿ ಮುಂದೆ ಚಪ್ಪಾಳೆಗೆ ಇಟ್ಟಿಸ್ಕೊಂಡು ಅವನೇನೋ 4 ರೂಪಾಯಿ ಇಟ್ಕೊಂಡು ಹೋಗಿದ್ರೆ ಹಾಳಾಗಿ ಹೋಗಲಿ. ಅವನನ್ನು ರಾತ್ರಿ ಪ್ರಚಾರ ಮಾಡಿ ಎಲ್ಲ ಬಸವ ತತ್ವದವರಿಗೂ ಆ ಮಂಗಲವಾಗಿರುವ ಮಾತುಗಳನ್ನು ಕೇಳಿಸ್ಕೊಂಡು ಏನು ಲಾಭ ಇದೆ ಸ್ವಾಮಿ? ಎಲ್ಲರ ಹೃದಯ ಕೆಡುತ್ತೆ, ಮನಸ್ಸು ಕೆಡುತ್ತೆ, ಕಲುಷಿತ ಆಗುತ್ತೆ ಹೃದಯ. ಹೋಗ್ಲಿ, ಅವನು ಎಲ್ಲೂ ಮಾತಾಡ್ಕೊಂಡು ಹೋಗ್ತಾನೆ, ಅವನಿಗೆ ನೋಡ್ಕೊಳ್ಳೋ ಶಿವ ಇದಾನೆ ಮೇಲೆ. ನೀವು ಪ್ರಚಾರ ಕೊಟ್ಟರಲ್ಲ ಈಗ ರಾತ್ರಿ, ಆ ಮಾತುಗಳು ಎಲ್ಲೂ ಅಲ್ಲಿ 4 ಗಾಳಿಯಲ್ಲಿ ತೇಲಿ ಹೋಗಿಬಿಟ್ಟಿತ್ತದು. ಅದನ್ನು ಎಲ್ಲರ ಮನೆಗೆ, ಎಲ್ಲರ ಮನಸ್ಸಿಗೆ ತಂದು ಎಳೆದು ಇಟ್ಟವರು ಯಾರು? ಅವ್ರಿಗಿಂತ ಜಾಸ್ತಿ ಅದನ್ನು ಬಡಿಸ್ಕೊಂಡಿರೋದನ್ನು ಪ್ರಚಾರ ಮಾಡೋಕ್ಕೆ ಅವ್ರಿಗಿಂತ ಜಾಸ್ತಿ ಕಾಸಿಲ್ಲದೆ ನೀವು ಪ್ರಚಾರ ಮಾಡಿ ಅವನನ್ನು ದೊಡ್ಡವ್ರನ್ನಾಗಿ ಮಾಡಿ. ಇದಲ್ಲ ಶರಣ ಧರ್ಮ. ಮತ್ತು ಏನು ಮಾಡಬೇಕಾಗಿತ್ತು ಅನ್ನೋರು ಕೇಳಿಸ್ಕೊಂಡು ಸುಮ್ಮನಾಗಿದ್ರೆ ಮುಗಿದೋತು. ಕೆಲವು ಸಲ ನೆಗ್ಲಿಜೆನ್ಸಿ ಮಾಡೋದ್ರಿಂದ ತುಂಬ ಲಾಭ ಇದೆ, ಇದು ಅರ್ಥ ಆಗಬೇಕು ನಮಗೆಲ್ಲ.
ಕೆಲವರು ಉದ್ದೇಶಪೂರ್ವಕವಾಗಿ ನಮ್ಮನ್ನು ಯಾಕೆ ತಡುತ್ತಾರಂದ್ರೆ ನಾವು ಹೆಂಗಾದ್ರೂ ಮಾಡಿ ಅವ್ರನ್ನ ಪ್ರಚಾರ ಮಾಡ್ತೀವಿ ಅಂತ ಗೊತ್ತು. ರಾತ್ರಿ ದೊಡ್ಡವರಾಗ್ಬಿಡ್ತೀವಿ ಅಂತ ಗೊತ್ತು. ಯಾಕಂದರೆ ನಮಗೂ ಶತ್ರುಗಳಿದ್ದಾರೆ, ಅಪೋಸಿಟ್ ಪಾರ್ಟಿಯಲ್ಲಿ ಅವ್ರನ್ನ ಲೀಡರ್ ಮಾಡೋಕ್ಕೆ ನಾವೇ ಓಟ್ ಹಾಕಿದಂಗೆ ಇರುತ್ತೆ ಅದು. ಈ ಸೂಕ್ಷ್ಮತೆ ಅರ್ಥ ಮಾಡಿಕೊಂಡು ಇದರ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂಡುವಷ್ಟು, ಕಿವಿ ಕೊಡುವಷ್ಟು ನಮಗೆ ಸಮಯ ಇರಬಾರ್ದು. ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಸ್ವತಂತ್ರ ಇದೆ, ಮಾತಾಡ್ಕೊಂಡು ಹೋಗಲಿ. ನಾವು ಮಾಡೋ ಕಾರ್ಯಗಳನ್ನು ಮಾಡಿ ಜನ ಮೆಚ್ಚಬೇಕು, ಶಿವ ಮೆಚ್ಚಬೇಕು. ಆ ರೀತಿ ನಾವು ಬದುಕಬೇಕೇ ಹೊರತಾಗಿ ಇದರಿಂದ ಕ್ಷಮೆ ಕೇಳಬೇಕು. ಎಲ್ಲೇ ಒಂದು ಕಡೆ ಅವನು ಕ್ಷಮೆ ಕೇಳ್ದ, ಆದರೆ ಏನಾಯಿತು, ಕ್ಷಮೆ ಕೇಳ್ದ ಅಂತ ಮತ್ತೆ ಅದನ್ನೆಲ್ಲರಿಗೂ ತೋರಿಸ್ತೀರಿ. ಅಂದಿದ್ದನ್ನು ಎಲ್ಲ ಕೇಳಿಸ್ಬಿಟ್ಟಿದ್ರಿ. ಈಗ ಅಂದಿದ್ದು ಕೇಳಿಸ್ಲಾರ್ದ ಬರೀ ಕ್ಷಮೆ ಕೇಳಿಸೋದ್ರೆ ಅದು ಒಂದು ಯುಕ್ತಿ ಅನ್ಬೋದು. ಅಂದಿದ್ದೆಲ್ಲ ಬಾಯಿಗೆ ಬಂದಿದ್ದೆಲ್ಲ ಮಾತಾಡಿದ್ದು ನಮ್ಮ ಕಿವಿ ತಂಪು ಮಾಡಿ, ಎಲ್ಲರ ಮನಸ್ಸು ಹಾಳು ಮಾಡಿ, ದ್ವೇಷಗಳನ್ನು ಹುಟ್ಟಿಸಿ ಒಂದು ಕ್ಷಮೆ ಆಯ್ತಪ್ಪ ನನ್ನ ತಪ್ಪಾಯ್ತು ಅಂತನೋ ಅನ್ನಲ್ವ, ಇನ್ನೂ ಅನ್ನಲಿಲ್ಲ ಅಂದರೆ ಇನ್ನೂ ಅನೇ ಬರ ಚಂದಿಲ್ಲ ನಮ್ಮದು. ಒಂದು ವೇಳೆ ಅಂದ ಅಂದ್ರೆ ಏನು ದೊಡ್ಡ ಮಹತ್ವಕ್ಕೆ ಬಂತು ನಮಗೆ ಹೇಳಿ. ಇನ್ನೊಮ್ಮೆ ಮಾತಾಡ್ತಾರೆ ಅವರು. ನೀವು ಅಂದ್ಕೊಂಡಿರಿ ಮಾತಾಡೋದಂತ, ಅವ್ರು ಮಾತಾಡೋಕ್ಕೆ ಅವ್ರು ಇರೋದು. ಯಾಕಂದ್ರೆ ಅವ್ರು ದೊಡ್ಡವರಾಗಬೇಕು ಅಂದ್ರೆ ನಿಮ್ಮಂಥವ್ರನ್ನ ಬಳಸ್ಕೊಂಡೇ ಬೆಳಿಬೇಕಾಗಿದೆ ಅವರು. ಈ ಸೂಕ್ಷ್ಮತೆ ಅರ್ಥ ಮಾಡಿಕೊಳ್ಳೋಣ. ಇಂಥವ್ರು ಎಲ್ಲಿ ಬೇಕಾದರೂ ಇದ್ದುಕೊಳ್ಳಿ. ಇವರು ಮಾತಾಡಿದಾಗ ಇದಕ್ಕೆ ನಾವು ಹೆಂಗೆ ಉತ್ತರ ಕೊಡಬೇಕು, ನಾವು ಹೆಂಗೆ ಪರಿವರ್ತನೆ ಆಗಬೇಕು, ನಾವು ಹೆಂಗೆ ದಿಟ್ಟ ನಿರ್ಧಾರದಲ್ಲಿ ಹೋಗಬೇಕು ಅನ್ನೋದನ್ನು ಸಂಘಟನೆ ಮಾಡೋದ್ರ ಕಡೆಗೆ ಸಮಯ ಕೊಡಿ. ಒಳ್ಳೆಯ ದಾರಿಯಲ್ಲಿ ನಡೀಲಿಕ್ಕೆ ಸಮಯ ಕೊಡಿ. ಕೆಟ್ಟದ್ದನ್ನು ಕೇಳೋಕ್ಕೆ ಸಮಯ ಕೊಡಬೇಡಿ. ಕೆಟ್ಟದ್ದನ್ನು ಮಾತಾಡಲಿಕ್ಕೆ ಸಮಯ ಕೊಡಬೇಡಿ. ಕೆಟ್ಟದ್ದನ್ನು ಮಾತಾಡಲಿಕ್ಕೆ ಹುಟ್ಟಿರೋರು ಮಾತಾಡ್ಕೊಳ್ಳಿ. ಅದರಲ್ಲಿ ನಾವು ಭಾಗಿಗಳಾಗಿ ಅವರಿಗೆ ಪ್ರಚಾರ ಕೊಟ್ಟು ನಾವು ನಮ್ಮ ಮನೆ ಸೇರಿಕೊಳ್ಳೋದ್ರಲ್ಲಿ ಯಾವ ಅರ್ಥ ಇರೋದಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಅಂತರಾತ್ಮದ ಕಡೆಗೆ ಒಂದಷ್ಟು ಪಯಣ ಮಾಡೋಣ. ಶಿವಯೋಗಕ್ಕಾಗಿ ಒಂದಷ್ಟು ಸಮಯ ಮೀಸಲಿಡೋಣ. ಶಿವ ಧ್ಯಾನದಲ್ಲಿ ಇರೋಣ. 1 ನಿಮಿಷಗಳಿಗಾಗಿ ಶಿವ ಧ್ಯಾನಕ್ಕೆ ನಿಮ್ಮ ಹತ್ರ ಸಮಯ ಇದೆಯಾ? ಬರೀ ಮಾತಾಡೋದ್ರಲ್ಲಿ, ಹೇಳೋದ್ರಲ್ಲಿ, ಕೇಳೋದ್ರಲ್ಲಿ ಹೋಗ್ಬಿಡ್ತೀವಿ ನಾವು. 1 ನಿಮಿಷ ಶಿವಯೋಗ ಮಾಡಿ ಅದರಲ್ಲಿರುವ ಆನಂದ ನೋಡಿ. ನಿಮ್ಮ ಮನೆಯ ವಾತಾವರಣವೇ ಬದಲಾಗದಿದ್ದರೆ ಕೇಳಿ, ನಿಮ್ಮ ಮನಸ್ಸು ಶಾಂತವಾಗದಿದ್ದರೆ ಕೇಳಿ. ಬರೀ 60 ಸೆಕೆಂಡುಗಳು, 1 ನಿಮಿಷ. ನೀವು ದಿನ ಬೆಳಗ್ಗೆ ಸಾಯಂಕಾಲ ಲಿಂಗ ಪೂಜೆಯನ್ನು ಮಾಡ್ಕೊಳ್ತೀರಿ, ಮಾಡ್ಕೊಳ್ಳಿ, ಪರವಾಗಿಲ್ಲ. ಆದರೆ ಇಡೀ ದಿನ ನಾವು ಶಿವ ಧ್ಯಾನವನ್ನು ಮಾಡಬೇಕಲ್ಲ, ಶಿವ ಸ್ಮರಣೆಯನ್ನು ಮಾಡಬೇಕಲ್ಲ, ಶಿವಾನುಭವ ಮಾಡಬೇಕಲ್ಲ, ಶಿವಮಯ ಆಗಬೇಕಲ್ಲ. ಅಂದರೆ ಯಾವಾಗ 1 ನಿಮಿಷ, 2 ನಿಮಿಷ ಕಾಯಕದ ಮಧ್ಯೆ ನಿಮಗೆ ಸಮಯ ಸಿಕ್ಕಾಗ ಇದನ್ನು ಅಭ್ಯಾಸ ಮಾಡಿಕೊಳ್ಳಿ. ಮಾಡ್ತೀರಲ್ವ? ಎಲ್ಲರೂ ನೇರವಾಗಿ ಕುಳಿತುಕೊಳ್ಳಿ. 3 ಸಾರಿ ಓಂ ನಮಃ ಶಿವಾಯ ಮಂತ್ರವನ್ನು ಹೇಳಿ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಿಮ್ಮನ್ನು ನೀವು ನಿರಾಕಾರ ಜ್ಯೋತಿ ಎಂದು ತಿಳಿದು ಭ್ರುಕುಟಿಯ ಮಧ್ಯದಲ್ಲಿ ವಿಭೂತಿಯನ್ನು ಧರಿಸುವ ಹಣೆಯ ಮಧ್ಯದಲ್ಲಿ ನಾನೊಂದು ಚೈತನ್ಯ ಜ್ಯೋತಿ ಎಂದು ತಿಳಿದು, ನಾನೊಂದು ಆತ್ಮಜ್ಯೋತಿ ಎಂದು ತಿಳಿದು, ನಾನು ಪರಂಜ್ಯೋತಿ ಶಿವಸ್ವರೂಪನೆಂದು ತಿಳಿದು ಆ ಜ್ಯೋತಿಯನ್ನೇ ನೋಡಿಕೊಳ್ಳಿ. ಈ ದೇಹವಲ್ಲ ನಾನು, ಆ ಜ್ಯೋತಿಯೇ ನಾನೆಂದು ಅನುಭವ ಮಾಡಿ 60 ಸೆಕೆಂಡುಗಳ ಕಾಲ ದೇಹ ಅಭಿಮಾನವನ್ನು ಬಿಟ್ಟು ಆತ್ಮ ಅಭಿಮಾನಿಗಳಾಗಿ, ಶಿವಸ್ವರೂಪ ಅಭಿಮಾನಿಗಳಾಗಿ, ಚೈತನ್ಯ ಅಭಿಮಾನಿಗಳಾಗಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.
ನೋಡಿ, ಕೇವಲ 60 ಸೆಕೆಂಡುಗಳ ಕಾಲ ಈ ದೇಹವನ್ನು ಮರೆತು ಚೈತನ್ಯದೊಂದಿಗೆ ನನ್ನ ಮನಸ್ಸನ್ನು ಜೋಡಿಸಿ ನನ್ನ ನಿರಾಕಾರ ಚೈತನ್ಯ ಸ್ವರೂಪವನ್ನು ನೋಡುತ್ತಾ 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 ಅನುಭವ ಮಾಡಿದರೆ ಕೇವಲ 1 ನಿಮಿಷದಲ್ಲಿ ನನ್ನ ಮನಸ್ಸು ಶಾಂತ, ನನ್ನ ಮನೆಯ ವಾತಾವರಣವು ಶಾಂತ. ಎಂಥ ತಾಕತ್ತು ಈ ಒಂದು ಶಿವಯೋಗಕ್ಕಿದೆ. ಇದನ್ನು ದಿನಕ್ಕೆ ಎಷ್ಟು ಸಲ ಮಾಡಬಹುದು ನಾವು? 5 ನಿಮಿಷ ಅಲ್ಲ, 10 ನಿಮಿಷ ಅಲ್ಲ, 1 ತಿಂಗಳ ಅಲ್ಲ, ಕೇವಲ 1 ನಿಮಿಷ ದಿನದಲ್ಲಿ 16 ಬಾರಿ ಮಾಡಿ. ನಿಮ್ಮ ಮನೆಯು ಶಾಂತವಾಗದಿದ್ದರೆ ಕೇಳಿ. ದಿನದಲ್ಲಿ 16 ಬಾರಿ ಇಷ್ಟೇ ಮಾಡಿ. ನಿಮ್ಮ ಮನಸ್ಸು ಶಾಂತವಾಗದೇ ಇದ್ದರೆ ಕೇಳಿ. ನಿಮಗೆ ಯಾವಾಗ ಮನಸ್ಸು ಚಂಚಲ ಆಗುತ್ತೋ, ಯಾವಾಗ ಮನಸ್ಸು ದುಗುಡದಲ್ಲಿ ಬರುತ್ತೋ, ನೋವಲ್ಲಿ ಬರುತ್ತೋ, ದ್ವೇಷದಲ್ಲಿ ಬರುತ್ತೋ, 1 ನಿಮಿಷ ಏಕಾಗ್ರವಾಗಿ ಜಸ್ಟ್ 60 ಮಿನಿಟ್ಸ್ ಅಲ್ಲ, 60 ಸೆಕೆಂಡ್ಸ್, 60 ಸೆಕೆಂಡ್ಗಳಲ್ಲಿ ಇಂಥ ತಾಕತ್ತಿದೆ. ಇದನ್ನು ಅಭ್ಯಾಸ ಮಾಡದೆ ರಾಗ ದ್ವೇಷಗಳಲ್ಲಿ ಒತ್ತು ಹೊರಿತಾ ಇದ್ದೇವೆ. ಹಾಗಾಗಿ ಇವತ್ತಿನ ಈ ಒಂದು ಶಿವಾನುಭವದಲ್ಲಿ ನಿಮಗೆ ಅರ್ಥ ಆಗಿದ್ದರೆ ಧರ್ಮ ಅಂದ್ರೇನು, ಅದು ಶಿವಧರ್ಮ, ಶಿವ ಸ್ಮೃತಿಯ ಧರ್ಮ, ಶಿವನ ನೆನಪಿನ ಧರ್ಮ ಅಂತ ಗೊತ್ತಾಗಿದೆ ಅಂತ ತಿಳ್ಕೊಳ್ತೀನಿ. ಹಾಗಾಗಿ ನೀವೆಲ್ಲ ಈ 1 ನಿಮಿಷಗಳನ್ನು ನೀವೇ ಅಭ್ಯಾಸ ಮಾಡಿ ಬೇರೆಯವ್ರಿಗೂ ಕೂಡ ಅಭ್ಯಾಸ ಮಾಡಿಸ್ತಾ ಇದರ ಅನುಭವವನ್ನು ತಿಳಿದು ಹಂಚ್ಕೊಳ್ತಾ ಹೋಗಿ ಅಂತ ಹೇಳ್ತಾ ಇವತ್ತಿನ ಶಿವಾನುಭವ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.